ನಮಸ್ತೆ. ಇವತ್ತು ಯುಗಾದಿ ಹಬ್ಬ ಅಲ್ವಾ? ಸೊ ಕಿಚನಲ್ಲಿ ಬೇಗ ಬೇಗ ಅಡುಗೆ ಕೆಲಸಗಳೆಲ್ಲ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡ್ತಿದ್ದೆ. ನಾರ್ಮಲ್ ಮಾಡೋದಕ್ಕಿಂತ ಇವಾಗ ಸ್ವಲ್ಪ ಹಬ್ಬದ ಅಡುಗೆ ಅಂತಂದ್ರೆ ಕೆಲಸ ಜಾಸ್ತಿನೇ ಇರುತ್ತಲ್ವಾ? ಹನಿ ನನಗೆ ಕಿಚನಲ್ಲಿ ಹೆಲ್ಪ್ ಮಾಡ್ತಾ ಇದ್ಲು. ಪಾವನಿ ದೇವ್ರ ಮನೇಲೆಲ್ಲ ಅವಳು ಮಾಡ್ಕೋತಾ ಇದ್ಲು. 90% ಎಲ್ಲ ಆಗಿತ್ತು. ಹೋಳಿಗೆ ಒಂದು ಮಾಡಬೇಕಿತ್ತು. ಸರಿ ರೆಡಿಯಾಗಿ ಬಂದ್ಬಿಡೋಣ, ಆಮೇಲೆ ಬಂದು ಹೋಳಿಗೆ ಮಾಡಿ ಪೂಜೆ ಮಾಡಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಇವತ್ತು ನಾನು ಉಟ್ಕೊಳ್ಳೋಕ್ಕೆ ಯೆಲ್ಲೋ ಕಲರ್ ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಜಾರ್ಜೆಟ್ ಮೆಟೀರಿಯಲ್ ಆಗಿರುತ್ತೆ. ಕಂಪ್ಲೀಟ್ ಸ್ಯಾರಿ ಎಲ್ಲ ಬುಟಾಸ್ ಬಂದಿತ್ತು. ಹಾಗೆ ಝರಿ ಹೂವನ್ ಬಾರ್ಡರ್ ಬಂದಿತ್ತು. ಇದಕ್ಕೆ ಬ್ಲೌಸು ನಾನು ತುಂಬಾ ಸಿಂಪಲ್ ಆಗಿ ಸ್ಟಿಚ್ ಮಾಡಿಸಿದ್ದೀನಿ. ಅಂದ್ರೆ ರನ್ನಿಂಗ್ ಅಲ್ಲೇ ಬ್ಲೌಸ್ ಬಂದಿತ್ತು ಇದಕ್ಕೆ. ಸೊ ಹಾಗಾಗಿ ಸಿಂಪಲ್ ಆಗೇ ಇರಲಿ ಅಂತ ಹೇಳಿ ಈ ಒಂದು ಡಿಸೈನ್‌ನ ಮಾಡಿಸಿದ್ದೀನಿ. ಆಕ್ಚುಲಿ ಈ ಡಿಸೈನ್ ನನ್ನ ಹತ್ರ ಆಲ್ರೆಡಿ ಇತ್ತು. ಬಟ್ ಅಗೇನ್ ಇದೇ ಡಿಸೈನ್‌ನ ನಾನು ಸ್ಟಿಚ್ ಮಾಡಿಸ್ಕೊಂಡೆ. ಸೀರೆ ಉಟ್ಕೊಳ್ಳೋದಕ್ಕಂತೂ ತುಂಬಾನೇ ಕಂಫರ್ಟಬಲ್ ಆಗಿದೆ. ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಈ ತರ ಹಬ್ಬ ಎಲ್ಲ ಇದ್ದಾಗ ನನಗೆ ದಿನಪೂರ್ತಿ ಸೀರೆ ಉಟ್ಕೊಳ್ಳೋದಕ್ಕೆ ಕಂಫರ್ಟಬಲ್ ಆಗಿರತ್ತೆ ಅಂತ ಹೇಳಿ ನಾನು ಜಾರ್ಜೆಟ್ ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಜ್ಯುವೆಲರಿ, ಬಳೆ ಎಲ್ಲ ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ಮಾಡ್ಕೊಳ್ಳೋಣ ಅಂತ ಹೇಳಿ ಗ್ರೀನ್ ಕಲರ್‌ನ ಹಾಕ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಾ ಇತ್ತು. ಸ್ಯಾರಿ ಯಾವ ಥರ ಇದೆ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ರೆಡಿ ಎಲ್ಲ ಆಗಿ ಹೋಳಿಗೆ ಎಲ್ಲ ಮಾಡಿಕೊಂಡು ನಾನು ಪೂಜೆ ಎಲ್ಲ ಮಾಡ್ಕೊಂಡೆ. ಇವತ್ತಂತೂ ಪೂಜೆ ಮಾಡುವಾಗ ತುಂಬಾನೇ ಸಮಾಧಾನವಾಗಿತ್ತು ಅಂತಾನೆ ಹೇಳ್ಬೋದು. ಯುಗಾದಿ ಅಂತಂದ್ರೇನೆ ಹೊಸ ವರ್ಷ, ಬೇವು ಬೆಲ್ಲ ತಿನ್ನುವಂಥ ಸಮಯ. ಸೊ ಬೇವು ತಿನ್ನೋದಕ್ಕೆ ಎಲ್ಲರೂ ಸ್ವಲ್ಪ ಹಿಂದೆ ಮುಂದೆ ನೋಡ್ತೀವಿ ಕಹಿ ಆಗಿರತ್ತೆ ಅಂತ ಹೇಳಿ. ಆದರೆ ಆ ಬೇವು ತಿಂದ ಮೇಲೇನೆ ಬೆಲ್ಲದ ರುಚಿ ಏನು ಅನ್ನೋದು ನಮಗೆ ಗೊತ್ತಾಗೋದು. ಹಾಗೇನೆ ಜೀವನದಲ್ಲಿ ನಾವು ಕಷ್ಟ ಅನ್ನೋದು ಅನುಭವಿಸಿದ್ರೇನೆ ಸುಖದ ವ್ಯಾಲ್ಯೂ ಏನು ಅಂತ ನಮಗೆ ಗೊತ್ತಾಗೋದು ಅಲ್ವಾ? ಸೊ ಭಗವಂತನ ಹತ್ರ ನಾನು ಪ್ರಾರ್ಥನೆ ಮಾಡ್ಕೊಂತೀನಿ, ಪ್ರತಿಯೊಬ್ಬರ ಜೀವನದಲ್ಲೂ ಅಷ್ಟೈಶ್ವರ್ಯ, ಆರೋಗ್ಯ, ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಹೇಳಿ. ಬೇವು ಬೆಲ್ಲ ತಿಂದು ಎಲ್ಲರಿಗೂ ಒಳ್ಳೇದನ್ನೇ ಬಯಸೋಣ. ಯಾಕಂದ್ರೆ ನಾವು ಒಬ್ಬರಿಗೆ ಒಳ್ಳೇದನ್ನ ಬಯಸಿದೀವಿ ಅಂತಂದ್ರೆ ಖಂಡಿತ ನಮಗೆಲ್ಲ ಒಳ್ಳೇದೇ ಆಗತ್ತೆ. ನಾವು ಯಾರಿಗಾದ್ರೂ ಕೆಟ್ಟದ್ದು ಮಾಡಿದೀವಿ ಅಂದ್ರೆ ರಿಪೀಟ್ ನಮಗೆ ಕೆಟ್ಟದ್ದೇ ಆಗತ್ತೆ ಅಂತ ಹೇಳ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು.